Hey guys, welcome back to my YouTube channel, Bhavana's Vlogs. My YouTube channel. Hey guys, welcome back to my YouTube channel, Bhavana's Vlogs. Hi Manu. Hi. Hi. Hello. ನೋಡಿ ಇವ್ರು ಮಾಡ್ತಾರೆ. Hello. Hi. Yes. So come, let's begin this vlog. ವೆಲ್ಕಮ್ ಟು ಡೇ 3 ಜಾಜ ವ್ಲಾಗ್. ಸೊ ಇದು ಪಾರ್ಟ್ 3 ವಿಡಿಯೋ ಆಗಿ ಬರ್ತಿದ್ದೆ. ಆ್ಯಂಡ್ ನೀವು ಪಾರ್ಟ್ 2 ಅಲ್ಲಿ ಎಂಡಿಂಗ್ ನಾವು ಆರತಿ ಸುತ್ತೋದನ್ನು ನೋಡಿದ್ವಿ. ಆ್ಯಂಡ್ ಇವಾಗ ಫೈನಲ್ ಔಟ್ಲುಕ್ ಎಲ್ಲ ಹೆಂಗೆ ಬಂದಿದೆ ಅಂತೆಲ್ಲ ಕೂಡ ನೋಡಿಸ್ತೀನಿ. ಅದಕ್ಕೂ ಮುಂಚೆ ಅದನ್ನೆಲ್ಲ ಕೂಡ ರೆಡಿ ಮಾಡಿ ಇಕ್ಕಿ ನಾನು ರೆಡಿ ಎಲ್ಲ ಆಗ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಇವತ್ತೇನು ನಾನು ಗೆಟ್ ರೆಡಿ ವಿತ್ ಮೀ ಏನು ಕೂಡ ಮಾಡಿಲ್ಲ, ಬಿಕಾಸ್ ಆಲ್ರೆಡಿ ನೀವೊಂದು ವೀಡಿಯೋದಲ್ಲಿ ನೋಡಿದ್ರಿ ಅಂತ. ಇದೆಲ್ಲ ವೀಡಿಯೋ ತೆಗ್ದಿರೋದು ಧೃತಿ. ಅವಳು ತೆಗ್ದಿರೋದನ್ನು ಕಟ್ ಮಾಡಿದೆ ಹಾಕು ಅಂತ ಡಿಮ್ಯಾಂಡ್ ಮಾಡಿದ್ರಿಂದ ನಾನು ಇನ್ನೂ ಕಟ್ ಮಾಡಿಲ್ಲ. ಅವಳು ಹೆಂಗೆ ತೆಗ್ದಿದ್ದಾಳೋ ಹಂಗೆ ಹಾಕಿದ್ದೀನಿ. ಇಲ್ಲಿ ನಾವು 2 ವೈಟ್ ಕಲರ್ ಫ್ಲವರಿಂದ ಮಾಡಿದ್ದೀವಿ, ಇನ್ನೊಂದು ವೀಳ್ಯದೆಲೆಯಿಂದ ಮಾಡಿ, ಇನ್ನೊಂದನ್ನು ಮ್ಯಾರಿಗೋಲ್ಡ್ ವೈಟ್ ಕಲರ್ ಮತ್ತು ಚಾಕ್ಲೇಟ್ ಅಂತಾರೆ ಇನ್ನೊಂದನ್ನು. ಸೊ ಹೂವುಗಳಿಂದೆಲ್ಲ ಕೂಡ ಮಾಡಿದ್ವಿ. ಆ್ಯಂಡ್ ಮನೇಲಿ ಆಲ್ರೆಡಿ ಪೂಜೆ ಎಲ್ಲ ಕೂಡ ಮುಗಿಸಿದ್ದೀನಿ. ನೋಡಿ ಈ ಥರ ಕಾಣ್ತಿದೆ ನಮ್ಮ ಮನೇಲಿ ದೇವ್ರ ಮನೆ. ಚೆನ್ನಾಗಿ ಕಾಣ್ತಿದ್ಯಾ ಹೇಳಿ? ಇದೆಲ್ಲ ಕೂಡ ಧೃತಿನೇ ವಿಡಿಯೋ ತೆಗ್ದಿರೋದು. ಈಗ ಆರತಿಗಳೆಲ್ಲ ರೆಡಿ ಇತ್ತು, ಅದಕ್ಕೆ ಸ್ವಲ್ಪ ಕನಕಾಂಬರ ಸುತ್ತಬೇಕಿತ್ತು. ಆ್ಯಂಡ್ ಇಲ್ಲಿ ನಮ್ಮ ಅಕ್ಕ ಮಾಡ್ತಿದ್ದಾರೆ. ಅಷ್ಟರಲ್ಲಿ ನಾನು ದೇವರಿಗೆ ತುಪ್ಪದ ಬತ್ತಿ ಎಲ್ಲ ಕೂಡ ರೆಡಿ ಮಾಡಿದ್ದೆ ಆರತಿ ಒಳಗಡೆ ಇಡೋದಕ್ಕೆ, ಮತ್ತು ಸಾಂಬ್ರಾಣಿ ಕಡ್ಡಿ ಎಲ್ಲ ಹಚ್ಚಿ ಪೂಜೆ ಎಲ್ಲ ಕೂಡ ಮಾಡೋದಕ್ಕೆ. ಅದು ಎಲ್ಲ ಕೂಡ ರೆಡಿ ಮಾಡ್ಕೊತ ಎಲ್ಲ ಕೂಡ ನಾನು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಮನೇಲಿ ಒಬ್ಬರಲ್ಲ ಅಂತ 2 ಮಕ್ಕಳಿರೋದ್ರಿಂದ ನಮ್ಮ ಮನೇಲಿ ಎಲ್ಲ ಕಡೆನೂ ಅವ್ರ ಆಟ ಸಾಮಾನುಗಳಿರುತ್ತೆ. ಅದೇ ರೀತಿ ದೇವ್ರ ಮನೆಗಳಲ್ಲೂ ಬಾಲು ಅಂತೆ ಆಟ ಸಾಮಾನು ಇತ್ತು. ಏನಾದ್ರು ಸ್ವಲ್ಪ ಕಿಡಿ ಬಿದ್ದರೂ ಅವೆಲ್ಲ ವೇಸ್ಟು ಅಂತ ಅಂದ್ಕೊಳ್ತಾ ನಾನೆಲ್ಲ ಎತ್ತಿ ಮನೆ ಒಳಗಡೆ ಕಡೆ ಸೈಡಿಗೆ ಹಾಕ್ತಾಯಿದ್ದೆ. ಅದೇ ರೀತಿ ನಮ್ಮ ಅಕ್ಕ ಕೂಡ ಕನಕಾಂಬರ ಹೂವು ಎಲ್ಲ ಕಟ್ತಿದ್ದಾಳೆ. ಬಿಕಾಸ್ ಮೇಲ್ಗಡೆ ಈಕ್ವಲ್ ಇಲ್ಲ ಅಂದರೂ ಈಕ್ವಲಾಗಿ ಕಾಣಬೇಕಲ್ಲ, ಅದಕ್ಕಾಗಿ ಇದನ್ನು ಪ್ಯಾಚಪ್ ವರ್ಕ್ ಅಂತ ಹೇಳ್ತೀವಿ ನಾವು. ಎಲ್ಲ ಮಾಡಿದ್ದಾದಮೇಲೆ ಅದೇ ರೀತಿ ಇಲ್ಲಿ ನಮ್ಮ ಅಕ್ಕ ಕನಕಾಂಬರ ಹೂವು ಎಲ್ಲ ಕೂಡ ಕಟ್ತಿದ್ದಾಳೆ. ಪಾಪ ತುಂಬ ಸಪೋರ್ಟ್ ಮಾಡಿದ್ಲು. ನಾನು ಅವಳೆ ಕುತ್ಕೊಂಡು 4 ಮಾಡಿದ್ದು. ನೀವು ಅದನ್ನು ಲಾಸ್ಟ್ ಒಂದು ವ್ಲಾಗಲ್ಲಿ ನೋಡಿದಾರ, ಜಾತ್ರೆದು ಪಾರ್ಟ್ 2 ವ್ಲಾಗಲ್ಲಿ. ಯಾರೆಲ್ಲ ಪಾರ್ಟ್ 1 ಪಾರ್ಟ್ 2 ನೋಡಿಲ್ಲ, ಫಸ್ಟ್ ಹೋಗಿ ಅವೆರಡು ವೀಡಿಯೋಸ್ನ ನೋಡಿಕೊಂಡು ಬನ್ನಿ. ಅದಾದಮೇಲೆ ಈ ವಿಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ನಾನು ಪ್ರತಿ ಡೇದು ಒಂದೊಂದು ವೀಡಿಯೋ ಹಾಕಬೇಕಂತ ನೋಡಿದೆ, ಹಾಗಿಲ್ಲ, ತುಂಬ ಲೆಂತ್ ಆಗಿಬಿಟ್ಟು ಸೆಕೆಂಡ್ ಡೇ ವೀಡಿಯೋ ಅಂದ್ಬಿಟ್ಟು ಸೆಕೆಂಡ್ ಡೇ ವೀಡಿಯೋನೇ ಅವಾಗ 2 ಪಾರ್ಟ್ ಆಗಿ ಬರ್ತಿದೆ. ಅದರಲ್ಲಿ ಇದು ಕಂಟಿನ್ಯೂಷನ್ ಅಂತ ಹೇಳ್ಬೋದು. ನಮ್ಮ ರಿಲೇಟಿವ್ಸ್ ಎಲ್ಲ ಕೂಡ ಬಂದಿದ್ದರು, ಹಂಗೆ ನಮ್ಮ ತನು ಅಕ್ಕೆಲ್ಲ ಕೂಡ ಸ್ವಲ್ಪ ಹೆಲ್ಪ್ ಮಾಡಿಸಿದ್ದಾರೆ. ಸೊ ಅವ್ರ ಕೈಯಲ್ಲೂ ಸ್ವಲ್ಪ ಹೆಲ್ಪ್ ಎಲ್ಲ ಕೂಡ ಮಾಡಿಸ್ಕೊಂಡು ಫೈನಲಿ ಟಚಪ್ ಎಲ್ಲ ಮಾಡಿಸ್ಕೊಂಡು ಇವಾಗೆಲ್ಲ ರೆಡಿ ಇದೆ. ಇವಾಗ ಇಲ್ಲಿ ನಾಳೆಗೆ ಪ್ರಿಪ್ರೇಷನ್ ಎಲ್ಲ ಕೂಡ ನಡೀತಿದೆ. ಆ್ಯಂಡ್ ಟೆಂಪೋದಲ್ಲೆಲ್ಲ ಬಂದು ನಾಳೆಗೆ ಸಾಮಾನು, ಪ್ಯಾಂಡಲ್, ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್. ಈಗ ಫೈನಲಿ ಆರತಿ ಎಲ್ಲ ಈ ರೀತಿ ರೆಡಿ ಇದೆ. ಆ್ಯಂಡ್ ನಮ್ಮ ಮನೆ ಹತ್ರ ಬರೋದಕ್ಕೆ ಸ್ವಲ್ಪ ಹೊತ್ತಿದೆ ಅನ್ನೋ ಟೈಮ್ಗೆ ನಾನು ಮನೇಲಿ ಸ್ವಲ್ಪ ಹೊತ್ತು ಆರತಿ ದೀಪಗಳು ಉರಿಲಿ ಅಂತ ಅಂದ್ಬಿಟ್ಟು ಇವಾಗ ಅದಕ್ಕೆ ನೀಟಾಗಿ ತುಪ್ಪದ ಬತ್ತಿ ಎಲ್ಲ ಕೂಡ ಹಚ್ಚಿ ಅದನ್ನು ಒಳಗಡೆ ಇಟ್ಟೆ. ನಾನು 2 ಇಟ್ಟೆ, ವೈಶ್ 2 ಇಟ್ಲು. ಆ್ಯಂಡ್ ಅವರು ಮಾಡಬೇಕು ಅಂತ ಅಂದಾಗ ವಿ ಶುಡ್ ಲೀವ್ ದೆಮ್, ಮಾಡಿ ಅಂತ ಬಿಡಬೇಕಲ್ಲ. ಮಕ್ಕಳು ಇವಾಗ ಮಾಡೋಕ್ಕೆ ಬಿಟ್ಟರೆ ಮುಂದೆನೂ ಮಾಡೋದು ಅಂತ ನಮ್ಮಮ್ಮ ಹೇಳ್ತಾ ಇರ್ತಾರೆ. ಆ್ಯಂಡ್ ನಾವು ಏನಕ್ಕೆ ಒಳಗಡೆ ರೋಸ್ ಇಟ್ಟಿದ್ದೀವಿ ಅಂತ ಅಂದರೆ ದೇವರಿಗೆ ಆರತಿ ಬೆಳಗಿದಾದ್ಮೇಲೆ ಹೂವು ಕಿತ್ತಾಕಬೇಕು. ಸೊ ಹಂಗಾಗಿ ಒಳಗಡೆ ರೋಸ್ ಇಟ್ಟಿದ್ದೀನಿ. ರೋಸ್ನ ಅವಾಗ ನೀಟಾಗಿ ಕಿತ್ತಾಕ್ಬೋದು, ಆ ಕಡ್ಡಿಗೆ ಸುತ್ತಿರೋ ಹೂವು ಕಿತ್ತಾಕೋದು ಕಷ್ಟ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವಾಗ ನೋಡಿ, ಇದು ಫಸ್ಟ್ ನಾವು ಇವಾಗ 4 ದೇವರುಗಳಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಯಾವ ದೇವರು ಏನು ಅಂತೆಲ್ಲ ಕೂಡ ನಾನು ಕ್ಲಿಪ್ಪಿಂಗಲ್ಲಿ ನಿಮಗೂ ಕೂಡ ನೋಡಿಸ್ತೀನಿ. ನಾನು ಹೋಗಿರೋದನ್ನ ಮತ್ತು ಯಾರಾದರೂ ಬೇರೆ ಕ್ಲಿಪ್ಪಿಂಗ್ಗಳು ಸಿಕ್ಕಿದ್ರೆ ಐ ವಿಲ್ ಶೋ ಯು. ಮತ್ತು ವೈಷ್ಣವಿ ಕೂಡ 2 ದೀಪಗಳನ್ನೆಲ್ಲ ಎತ್ತಿ ಆರತಿ ಒಳಗಡೆ ಇಟ್ಲು. ಗಂಟು ಹಾಕಬೇಕು ಅಂತ ಅಂದ್ಕೊಂಡಿದ್ದೆ, ಟೈಮ್ ಇರಲಿಲ್ಲ, ಹಾಗಾಗಿ ನಾನು ತಲೆನೇ ಬಾಚಿದ್ದೀನಿ. ಆ್ಯಂಡ್ ನಾವು ಹಾಕಿರೋ ದಿಂಡುಗಳದೆಲ್ಲ ಕ್ರೆಡಿಟ್ ನಮ್ಮ ಅಕ್ಕಂಗೆ ಹೋಗುತ್ತೆ. ನಮ್ಮ ಮಂಜು ಅಕ್ಕ ಎಲ್ಲ ಕೂತ್ಕೊಂಡು ಮಂಗಳವಾರಕ್ಕೆ 6 ದಿಂಡು ಮತ್ತು ಬುಧವಾರಕ್ಕೆ 6 ದಿಂಡು ಅಂತ ರೆಡಿ ಮಾಡಿದ್ಲು. ನೀಟಾಗಿ ಹೂವು ಎಲ್ಲ ತಂದಿರೋದನ್ನು. ಆ್ಯಂಡ್ ಇಲ್ಲಿ ನೀವೇದು ಕೂಡ ಹೂವು ಇಟ್ಕೊಂಡು ಆಟಾಡ್ತಾ ಇದ್ದಾನೆ. ಇವಾಗ ನಾನು ಪೂಜೆ ಎಲ್ಲ ಕೂಡ ಮಾಡ್ತಾಯಿದ್ದೀನಿ. ಆ್ಯಂಡ್ ಫೈನಲಿ ಆರತಿದು ಔಟ್ಪುಟ್ ಹೆಂಗೆ ಬಂದಿದೆ ಅಂತ ಇಲ್ಲಿ ನೋಡಿಸ್ತಾ ಇದ್ದೀನಿ. ನೀವು ಕೂಡ ನೋಡಿ ಹೆಂಗೆ ಬಂದಿದೆ ಅಂತ ಹೇಳಿ. ಫಿನಿಶಿಂಗ್ ಸ್ವಲ್ಪ ಚೆನ್ನಾಗೇ ಬರ್ಬೋದಿತ್ತು ಟೈಮ್ ಇದ್ದಿದ್ದರೆ, ಆದರೆ ನಮಗಷ್ಟು ಟೈಮ್ ಇರಲಿಲ್ಲ. ಈಗ ಫೈನಲಿ ಅರೌಂಡ್ ಮಂಗಳವಾರ 2 ಗಂಟೆ ಅಂತ ಅನ್ಕೋತೀನಿ ಆರತಿ ಹೊಡಿಸಿದಾಗ 4 ಆರತಿ ಒಟ್ಟಿಗೆ ಎತ್ಕೊಂಡು ಹೋದ್ವಿ. ನಾನು, ನಮ್ಮ ಅಕ್ಕಂದಿರು, ನಮ್ಮಮ್ಮ, ಯಾವ ದೇವ್ರಿಗೆ ಏನು ಅಂತೆಲ್ಲ ಕೂಡ ಹೇಳ್ತೀನಿ. ನಾನು, ನಮ್ಮ ದೀಪು ಅಕ್ಕ, ನಮ್ಮ ಮಂಜು ಅಕ್ಕ ಆ್ಯಂಡ್ ನಮ್ಮ ವೈಷ್ಣವಿ ಧೃತಿ ಜೊತೆ ನಮ್ಮ ಸಂಗೀತ ಎತ್ಕೊಂಡಿದ್ಲು. ಸೊ ನಾವು 4 ಜನ ಆರಾಮಾಗಿ ಆರತಿನೆಲ್ಲ ಕೂಡ ಎತ್ಕೊಂಡು ಹೋದ್ವಿ. ನಮ್ಮ ಪಾಪುನ ನಮ್ಮಮ್ಮ ಒಬ್ಬರನ್ನ, ನಮ್ಮ ಅಂಕಲು ಅಥವಾ ನಮ್ಮ ಆಂಟಿ, ನಮ್ಮ ಪಪ್ಪ ಚೋಟಿನ ಎತ್ಕೊಂಡಿದ್ರು. ನಾವು ಕೂಡ ಆರಾಮಾಗಿ ಹೋದ್ವಿ. ನಮ್ಮಮ್ಮ ತಲೆಯಲ್ಲಿರೋ ಚೆನ್ನಾಗಿದೆಯಾ, ಅದು ಕೂಡ ಮನೆಯಲ್ಲಿ ಕೊಂಸಿರೋ ಅಂಥ ಕನಕಾಂಬರ ಹೂವಿನ ದಿಂಡು.
ನಮ್ಮ ಮನೆಯಲ್ಲೇ ಕೂಡ ಕನಕಾಂಬರ ಹೂವು ದಿಂಡೆಲ್ಲ ಕೂಡ ಹಾಕಿದ್ರು. ನಮ್ಮ ಅಕ್ಕಂಗೆ ಚೆನ್ನಾಗಿ ಬರುತ್ತೆ ಸುತ್ತಕ್ಕೆ ಎಲ್ಲ, ಅವಳು ಮಾಡಿದ್ಲು. ಆ್ಯಂಡ್ ಇವಾಗ ಎಲ್ಲರ ಮನೆಯಲ್ಲೂ ಆರತಿ ಹೆಂಗೆ ಮಾಡಿದ್ದಾರೆ ಅಂತೆಲ್ಲ ಕೂಡ ನೀವು ನೋಡಿ. ಇಲ್ಲಿ ಆಲ್ರೆಡಿ ಎತ್ಕೊಂಡು ಹೋಗ್ತಿದ್ದಾರೆ. ಹೆಂಗಿದೆ, ಹೆಂಗೆ ಕಾಣ್ತಿದೆ ಅಂತ ಕೂಡ ಹೇಳಿ. ಪ್ರತಿಯೊಬ್ಬರು 4 ಆರತಿನ ಎತ್ಕೊಂಡ್ಬರ್ತೀರಿ ಮನೆಯಿಂದ. ಅದನ್ನ ಇವಾಗ ಡಿವೈಡ್ ಮಾಡಿದ್ರು, ನೀವು ಕೂಡ ನೋಡಿದ್ರಿ. ಆ್ಯಂಡ್ ನಾನು ಎತ್ಕೊಂಡು ಹೋಗಿದ್ದು ಬಂದು ಮುನೇಶ್ವರನ ದೇವಸ್ಥಾನಕ್ಕೆ, ಕಾನೆಗುನ್ ಮುನೇಶ್ವರನ ದೇವಸ್ಥಾನ ಅಂತ ಹೇಳ್ತಾರೆ. ಇದಕ್ಕೆ ನಾನು ಎತ್ಕೊಂಡು ಹೋಗಿದ್ದೆ ಮಹೇಶ್ವರಮ್ಮಂಗೆ. ಸೊ ಇನ್ನು 3 ದೇವರುಗಳಿಗೆ ನಮ್ಮ ಅಕ್ಕಂದಿರು ಎತ್ಕೊಂಡು ಹೋಗಿರೋದು. ಒಂದು ಚಾಮುಂಡೇಶ್ವರಿ, ಇನ್ನೊಂದು ಕೂಡ ಮುನೇಶ್ವರ ದೇವರು, ಇನ್ನೊಂದು ದೇವ್ರ ಹೆಸರು ಮರ್ತೋಗ್ಬಿಟ್ಟೆ, ಸಾರಿ ಫಾರ್ ದ್ಯಾಟ್. ಆ್ಯಂಡ್ ನನ್ನ ಜೊತೆ ಇವಾಗ ಪೂಜೆ ಸಾಮಾನೆಲ್ಲ ಎತ್ಕೊಂಬಂದಿದ್ದು ವೈಷ್ಣವಿ, ನಾನು ವೈಶು ಇಬ್ಬರು ಕೂಡ ಎತ್ಕೊಂಡು ಹೋಗಿದ್ವಿ. ದೇವಿ ನೋಡಿ ಈ ಥರ ಕಾಣ್ತಿದೆ. ನಿಮಗೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. Day 2 ಆರತಿಯಲ್ಲಿ ಇವತ್ತು ಅಕ್ಕಿ ಹಿಟ್ಟಲ್ಲಿ ಆರತಿ ಮಾಡ್ತಾರಲ್ಲ, ನೆನೆ ಬೆಲ್ಲದ ಆರತಿ, ಇವತ್ತು ತಂಬಿಟ್ಟು ಆರತಿ ಅಂತ ಹೇಳ್ತೀವಿ. ಸೊ ಅದ್ರಲ್ಲಿ ಆರತಿ ಮಾಡಿ ಇವಾಗ ನಾನು ಮುನೇಶ್ವರಂಗೆ ಎತ್ಕೊಂಡ್ಬಂದೆ, ಕಾನೆಗುನ್ ಮುನೇಶ್ವರಂಗೆ. ಇನ್ನೊಂದು ಮುನೇಶ್ವರ ನಮ್ಮ ಅಕ್ಕ ಮತ್ತು ಕೆರೆಮೇಲೆ ದೇವಸ್ಥಾನಕ್ಕೆ, ಇನ್ನೊಬ್ಬಕ್ಕ ಚಾಮುಂಡೇಶ್ವರಿ ತಾಯಿಗೆ ನಾನು ಇನ್ನೊಬ್ಬಕ್ಕ ಎತ್ಕೊಂಡು. ಅವೆಲ್ಲ ಹತ್ರ ಇದ್ದಿದೆ, ಸ್ವಲ್ಪ ದೂರ ಅಂದರೆ ಮಕ್ಕಳಿದಾರಲ್ಲ ಅವರೇ ಸ್ವಲ್ಪ ಹತ್ರ ಹೋದ್ರೆ ನಾನು ವೈಶು ಅವಳ ಪೂಜೆ ಸಾಮಾನು ಇಟ್ಕೊಂಡ್ಬಂದು ನಾನು ಆರತಿ ಇಟ್ಕೊಂಡು ಬಂದೆ. ಸೊ ಇವಾಗ ನಾವು ಮುಗಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ರೀತಿ ರೆಡಿ ಆಗಿದ್ದೀನಿ, ಸ್ಯಾರಿ ಹಾಕ್ಕೊಂಡು ಫೋಟೋಸ್ ಹಾಕ್ತೀನಿ. ಆ್ಯಂಡ್ ವೈಶು ಗೌನ್ ಹಾಕಿದ್ದೆಲ್ಲ ಸಂಜೆ ಅವಳು ಡ್ರೆಸ್ಸಿ ಮತ್ತು ನಾನು ಸಂಜೆಗೆ ಹೋಗಿ ನಾನು ರೆಡಿ ಆಗಬೇಕು. ಯಾ ಇದಿಷ್ಟು ನಮ್ಮ ಆರ್ತಿದು ವ್ಲಾಗ್ ಆಗಿತ್ತು. ಅವ್ರು ಹೋಗಿರೋ ಕಡೆ ಎಲ್ಲ ನನಗೆ ಕ್ಲಿಪ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಹಾಕ್ತೀನಿ. ಐ ಆಮ್ ನಾಟ್ ಶ್ಯೂರ್ ದಟ್ ಅವ್ರು ಮಾಡಿದ್ದಾರೆ ಅಂತ. ನನ್ನ ಕಡೆದಂತೂ ವೈಷ್ಣವಿ ಹೆಲ್ಪು, ಬೇರೆಯವ್ರಿಗೆಲ್ಲ ನನಗೆ ಗೊತ್ತಿರೋರಿಗೆಲ್ಲ ಹೇಳಿ ನಾನು ವೀಡಿಯೋಸ್ ಫೋಟೋಸ್ ತೊಗೊಂಡಿದ್ದೀನಿ. ಅದೆಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ. ಏನು ಅನಿಸ್ತು ವೈಶ್? ಚೆನ್ನಾಗಿತ್ತು. ಚೆನ್ನಾಗಿತ್ತು. ಹೌ ಯು ಫೆಲ್ಟ್? ಸೆಕೆಂಡ್ ಎಕ್ಸ್ಪೀರಿಯನ್ಸ್. ಓಕೆ, ಕೂಡ ಇಲ್ಲ ಬಂದಿದ್ದೀನಿ. ಹೌದಾ? ಹಾಂ, ನೆಕ್ಸ್ಟು ಈ ಕಡೆ ತಿರ್ಕೊಂಡು ಮಾತಾಡು. ನೈಸ್. ಸೊ ಬನ್ನಿ ಹೋಗೋಣ. ನೋಡಿ ಆ ಕಡೆ ಎಲ್ಲರೂ ಎತ್ಕೊಂಡು ಹೋಗ್ತಿದ್ದಾರೆ. ಸೊ ನಾವು ಹೋಗೋದೆ. ನನಗೆ ಆಸೆ ಇತ್ತು ಇಲ್ಲೊಂದು ಫೋಟೋ ಅಥವಾ ವಿಡಿಯೋ ತೊಗೋಬೇಕಂತ, ಬಿಕಾಸ್ ನಾಳೆಲ್ಲ ನಾವು ಬರೋದೇ ಇಲ್ಲ ಇಲ್ಲಿಗೆ. ಸೊ ಇದೇ ವೆಲ್ಕಮ್ ಬೋಟ್ ಜಾತ್ರಾ ಮಹೋತ್ಸವ ಅಂತ. ಇವಾಗ ಆಲ್ರೆಡಿ ದೇವರುಗಳೆಲ್ಲ ಬಂದಿದೆ, ಇನ್ನು ಪಟಾಲಮ್ನೊಂದು ಬರಬೇಕು. ಆ್ಯಂಡ್ ಅದಕ್ಕೆಲ್ಲ ಕೂಡ ಬಂದಿರೋ ದೇವರುಗಳಿಗೆಲ್ಲ ಡೆಕೋರೇಷನ್ ಕೂಡ ಜೋರಾಗಿ ನಡೀತಿದೆ. ಐಸ್ ಕ್ರೀಮ್ ಎಲ್ಲ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಸ್ವಲ್ಪ ಬಟ್ಟೆ ಎಲ್ಲ ಕೂಡ ಒಗೆಯೋದು ಹಾಕೋದಿತ್ತು, ಅದೆಲ್ಲ ಕೂಡ ಎಲ್ಲ ಸ್ವಲ್ಪ ಸೆಟ್ ಮಾಡಿ ಇವಾಗ ನಾನು ಬಂದಿದ್ದು ಎಡೆ ಹಾಕೋದಕ್ಕೆ ಎಲ್ಲ ಮಾಡೋಣ ಅಂತ. ಅದಕ್ಕೆ ದೀಪ ಮತ್ತು ಎಡೆಗೆಲ್ಲ ಕೂಡ ಮಾಡಬೇಕಿತ್ತಲ್ಲ, ಬಂದೆ. ಇವತ್ತು ಪಟಾಲಮ್ಮನ ಮುಂದೆನೇ ಎಡೆ ಹಾಕ್ತೀವಿ. ಅದ್ರದ್ದೆಲ್ಲ ಕೂಡ ಬ್ಯೂಟಿಫುಲ್ ಕ್ಲಿಪ್ಪಿಂಗ್ಸ್ ನನ್ನ ಹತ್ರ ಇದೆ. ಅದೆಲ್ಲ ಕೂಡ ನೀವು ಹಂಗೆ ವೀಡಿಯೋನ ಸ್ಕಿಪ್ ಮಾಡ್ತೀರಾ, ನೋಡ್ತೀರಿ. ಸೊ ನೀವು ಕೂಡ ಅದನ್ನು ನೋಡ್ಬೋದು. ಫಸ್ಟ್ ನೀರು ಇಟ್ಬಿಟ್ಟು ಕುದಿಯೋಕೆ ಇಟ್ಟಿದ್ದೆ. ನೀರು ಕುದಿ ಬರೋ ಟೈಮಲ್ಲಿ ಮುದ್ದೆ ಮಾಡೋ ಹಸಿಟ್ಟು ರಾಗಿ ಹಿಟ್ಟು, ಆ್ಯಸ್ ಯೂಶ್ವಲ್ ರಾಗಿ ಹಿಟ್ಟನ್ನ ಕೂಡ ಎಲ್ಲ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಎಲ್ಲ ಕೂಡ ಮಾಡಿ ಕೊಟ್ಟು ಅದು ನೀಟಾಗಿ ಬೇಯಿಸ್ಕೊಂಡೆ.
ನೀವು ಇವಾಗ ನೋಡ್ತಾ ಇದ್ದೀರಾ ಬೆಂದ ಮೇಲೆ ಹೆಂಗೆ ಕಾಣ್ತಿದ್ದೀರಾ. ಮುದ್ದೆ ಮಾಡೋರಿಗೆಲ್ಲ ಗೊತ್ತಿರುತ್ತೆ ಯೂಶಲಾಗಿ, ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು ಅಷ್ಟೇ ಡಿಫ್ರೆನ್ಸು, ಅದು ಬಿಟ್ಟರೆ ಇನ್ನೇನಿಲ್ಲ. ಅದಾದಮೇಲೆ ಇವತ್ತು ಬಾಳೆ ಎಲೆ ತರಿಸಿದ್ದೆ, ಬಾಳೆ ಎಲೆ ಮೇಲೆ ನೀಟಾಗಿ ಮುದ್ದೆ ಎಲ್ಲ ಕೂಡ ಮಾಡಿ ಅದನ್ನು ಗುಣಿ ಬರೋ ರೀತಿ ಹಾಕ್ಕೋಬೇಕು. ಯಾಕಂದರೆ ನಾವು ಮಧ್ಯದಲ್ಲಿ ಮೊಸರು ಹಾಕಬೇಕು. ತುಂಬ ಜನ ಅನ್ನದ ಎಡೆ ಎಲ್ಲ ಕೂಡ ಹಾಕಿದ್ರು. ನನಗೆ ಟೈಮ್ ಪರ್ಮಿಟ್ಸ್, ನಾನೇನೋ ಕೆಲಸ ಇದ್ರಲ್ಲಿ ಮಾಡ್ಕೊಂಡು ಬ್ಯುಸಿ ಇದ್ದೆ. ಸೊ ಹಂಗಾಗಿ ನಾನು ಓಕೆ ನೋ ಪ್ರಾಬ್ಲಮ್ ಅಂದ್ಕೊಂಡು ಇದರಲ್ಲೇ ಮಾಡಿದೆ, ಏನಂತಾರೆ ಹಸಿಟ್ಟಲ್ಲೇ ಕೂಡ ಇವತ್ತು ಎಡೆ ಹಾಕಿದ್ದು. ನಾನು 3 ದಿವಸನೂ ಹಸಿಟ್ಟಲ್ಲೇ ಹಾಕಿದ್ದು. ಇವಾಗ ಇನ್ನೂ ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಇನ್ನು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಏನಕ್ಕೆ ಗಟ್ಟಿ ಮಾಡ್ಕೋಬೇಕಂದ್ರೆ ದೀಪ ಹೊಡಿಬಾರ್ದಲ್ಲ, ಗಟ್ಟಿಗಿರಬೇಕು. ಬಿಕಾಸ್ ಒಳಗಡೆ ನಾವು ತುಪ್ಪ ಹಾಕ್ತೀವಿ, ಹಂಗಾಗಿ ದೀಪಕ್ಕೆ ಸ್ವಲ್ಪ ಗಟ್ಟಿ ಆಗಿರ್ಬೇಕು ಮುದ್ದೆ. ಸೊ ಹಂಗಾಗಿ ಅದನ್ನು ಇನ್ನೊಂದು ರೌಂಡೆಲ್ಲ ಬೇಯಿಸ್ಕೊಂಡು ಇವಾಗ ಎತ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಎತ್ಕೊಂಡು ಆಚೆಗಡೆ ಬಂದು ಕೂತ್ಕೊಂಡು ನಾನು ಇವಾಗ ಅದನ್ನು ನೀಟಾಗಿ ಮಧ್ಯದಲ್ಲಿ ಮೊಸರು ಹಾಕೋದಕ್ಕೆಲ್ಲ ಗ್ಯಾಪ್ ಮಾಡಿಕೊಂಡು ಸರ್ಕಲ್ ಥರ ಮಾಡಿ, ಅದಾದಮೇಲೆ ಇನ್ನು ಸೆಕೆಂಡ್ ಟೈಮ್ ಬೇಯಿಸ್ಕೊಂಡಲ್ಲ ಮುದ್ದೆ ಇನ್ನೂ ಸ್ವಲ್ಪ ಗಟ್ಟಿಗೆ, ಅದರಲ್ಲಿ 2 ದೀಪ ಥರ ಗುಣಿ ಥರ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ. ಅದನ್ನು ಮಾಡಿಕೊಂಡು ಅದಕ್ಕೆ ತುಪ್ಪದ ಬತ್ತಿ ಎಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಕೂಡ ಇಟ್ಟು, ಮತ್ತು ಇದು ಬೇವಿನ ಸೊಪ್ಪು ಬರುತ್ತಲ್ಲ, ಇಟ್ಸ್ ನಾಟ್ ಕರಿಬೇವಿನ ಸೊಪ್ಪು, ಬೇವಿನ ಸೊಪ್ಪು ಬರುತ್ತಲ್ಲ, ಅದರಲ್ಲಿ ಒಳ್ಳೇದೊಂದು ಬೇವಿನ ಸೊಪ್ಪು ಇದೆಯಂತ, ಇನ್ನೊಂದೇನೋ ಇದೆಯಂತ, ಅದರಲ್ಲಿ ಒಂಥರ ಬೇವಿನ ಸೊಪ್ಪನ್ನ ಮಾತ್ರ ನೋಡಿಬಿಟ್ಟು ಇದಕ್ಕೆ ನಾವು ಇಡಬೇಕು. ಇದಕ್ಕೇನೋ ಹೂವು ಎಲ್ಲರ ಮನೇಲೂ ಇಡ್ತಾರೆ. ನಾನು ಲಾಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ಹೇಳ್ದಂಗೆ ನಮ್ಮ ಮನೇಲಿ ನಮ್ಮ ಅಜ್ಜಿ ಇದ್ದಾಗಿಂದನೂ ಕೂಡ ನಾವೇನು ಇಟ್ಕೊಂಬಂದಿಲ್ಲಂತೆ, ಹಾಗಾಗಿ ನಾನೇನು ಇಟ್ಟಿರಲಿಲ್ಲ ಹೂವನ. ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಹೆಂಗೆ ಮಾಡಿಸ್ತಾರೋ ಅದೇ ರೀತಿ ನಾನು ಅದನ್ನೇ ಪ್ರೊಸೀಜರ್ನ ಫಾಲೋ ಮಾಡಿದ್ದೀನಿ ಅಂತ ಹೇಳ್ಬೋದು. ನೀಟಾಗೆಲ್ಲ ಕೂಡ ಮಾಡಿ ಇದಕ್ಕೆ ಅರಿಶಿನ ಕುಂಕುಮ ಮೊಸರು ಎಲ್ಲ ಹಾಕಿ ಇಟ್ಟು ದೇವ್ರ ಮನೇಲಿ ನಾನಿವಾಗ ಪೂಜೆ ಮಾಡಿದೆ. ಈಗ ಸಂಜೆ ಇದೆಲ್ಲ ಆಗಿದ್ದೆಲ್ಲ 6 ಗಂಟೆ ಸಮಯ ಅಂತ ಅನ್ಕೋತೀನಿ. ಅವಾಗೆಲ್ಲ ನೀಟಾಗೆಲ್ಲ ದೇವ್ರ ಮನೆಯಲ್ಲೆಲ್ಲ ಕೂಡ ಸಂಜೆ ಪೂಜೆ ಎಲ್ಲ ಕೂಡ ಮಾಡಿ, ಹಂಗೆ ಎಡೆ ಹಾಕಿದ್ವಲ್ಲ, ಆ ಎಡೆಗೆಲ್ಲ ನೀಟಾಗೆಲ್ಲ ಪೂಜೆ ಎಲ್ಲ ಕೂಡ ಮಾಡಿ ಅದಕ್ಕೆ ದೀಪ ಎಲ್ಲ ಕೂಡ ಹಚ್ಚಿ ಎಲ್ಲ ಮಾಡಿದ್ದೀನಿ. ಬಿಕಾಸ್ ನಾವು ಇದು ಆರತಿ ಎಡೆ ಎತ್ಕೊಂಡು ಹೋಗೋದು ಅರೌಂಡ್ 8 o'clock ಆ ಥರ ಆಗಿಬಿಡುತ್ತೆ. ಅಷ್ಟರಲ್ಲಿ ಬುಧವಾರ ಬರೋರಿಗೆ, ನಾನ್ ವೆಜ್ ತಿಂದೇ ಇರೋರಿಗೆ ಒಬ್ಬಟ್ಟು ಮಾಡ್ಕೊಬೇಕಲ್ಲ. ಮತ್ತು ಇವಾಗೆಲ್ಲ ಯಾರೆಲ್ಲ ರಿಲೇಟಿವ್ಸ್ ಬಂದಿರಲ್ಲ ಅವರಿಗೆಲ್ಲ ಒಬ್ಬಟ್ಟು ಎಲ್ಲ ಕೂಡ ಮಾಡ್ಕೊತಾ ಇದ್ದೀವಿ ಮನೇಲಿ. ನಮ್ಮ ಆಂಟಿ ಒಬ್ಬರು ಬಂದಿದ್ದರು, ಸೊ ಆಂಟಿ ಎಲ್ಲ ಕೂಡ ಉಂಡೆ ಎಲ್ಲ ಕೂಡ ಮಾಡಿಕೊಟ್ರು. ನಾನು ನೀಟಾಗಿ ಸುಡ್ತಾ ಇದ್ದೀನಿ ಒಬ್ಬಟ್ಟನ್ನ, ಸುಟ್ಟು ತಟ್ಟಿ ಎಲ್ಲ ಕೂಡ ಮಾಡಿದೆ. ವೀಡಿಯೋ ಮಾಡಿಕೊಟ್ಟಿದ್ದು ಯಾರು ಅಂತ ಗೊತ್ತಿಲ್ಲ, ವೆದರ್ ವೈಶು ಅಡ್ರತಿ ಇಬ್ಬರಲ್ಲೊಬ್ಬರು ವೀಡಿಯೋ ಮಾಡಿರ್ತಾರೆ. ನಾನಿವಾಗ ಒಬ್ಬಟ್ಟನ್ನೆಲ್ಲ ಕೂಡ ತಟ್ಟಿ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಎಡೆ ಎತ್ಕೊಂಡು ಹೋದ್ರಲ್ಲಿ ಪಟಾಲ ಮುಂದೆಲ್ಲ ನೋಡೋಕೆ ಚೆನ್ನಾಗಿರುತ್ತೆ. ಅದೆಲ್ಲ ಕೂಡ ನೋಡಿಕೊಂಡು ಬರೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಬಂದಮೇಲೆ ನನಗೆ ಆರತಿ ಎತ್ಕೊಂಡು ಹೋಗ್ಬೇಕು ರೆಡಿ ಆಗಿಬಿಟ್ಟು ಅಂದ್ಬಿಟ್ಟು ಇವಾಗ ನೀಟಾಗಿ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲೆಲ್ಲ ಏನೆಲ್ಲ ಸ್ಪೆಷಲ್ ಇರುತ್ತೆ, ನಿಮ್ಮ ಕಡೆಯೆಲ್ಲ ಯಾವ ದೇವರುಗಳನ್ನ ತರ್ತಾರೆ ಜಾತ್ರೆಗೆ, ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಪ್ಲೀಸ್ ಡೂ ಕಮೆಂಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ಆ್ಯಂಡ್ ನಮ್ಮದು ಜಾತ್ರೆ ಎಲ್ಲ ಯಾವ ರೀತಿ ಅನ್ನಿಸ್ತು ನಿಮಗೆ, ಇನ್ನೂ ಏನೆಲ್ಲ ನಾವು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕೂಡ ಹೇಳ್ಬೋದು, ಇನ್ನು ಹೆಂಗೆಲ್ಲ ಆರತಿ ಮಾಡ್ಬೋದು ಅದು ಕೂಡ ಹೇಳ್ಬೋದು. ಇನ್ನೊಂದು ಕಡೆ ನಮ್ಮ ಅಕ್ಕ ನಮ್ಮ ಪಾಪುಗೆ ಸರಿ ಮಾಡ್ತಿದ್ದಾಳೆ, ಬಿಕಾಸ್ ಟೈಮ್ ಆಗಿಬಿಟ್ಟಿತ್ತು. ಅವನು ಕೂಡ ಹೇಳ್ತಾ ಇದ್ದ, ಅವನು ಅಟ್ಲೀಸ್ಟ್ ಹತ್ಕೊಂಡು ತಿಂತಾನೆ ಅವಾಗ ನೋಡಿದ್ರೆ, ಐ ಡೋಂಟ್ ನೋ ವೈ ಅಂತ. ಬಟ್ ಅವ್ನಿಗೇನೋ ಹೊಟ್ಟೆಗೆ ಹಾಕಬೇಕಲ್ಲ, ಅದಕ್ಕೆ ಅವಳು ಕೂಡ ಮಾಡ್ತಾಯಿದ್ಲು. ನಾನು ಕೂಡ ಒಬ್ಬಟ್ಟನ್ನ ಮಾಡ್ತಾಯಿದ್ದೆ. ಆಮೇಲೆ ನಮಗೆ ಎಡೆ ಎತ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಅವಾಗ ಗ್ಯಾಸ್ ಎಲ್ಲ ಕೂಡ ಆಫ್ ಮಾಡಿ ನೆಕ್ಸ್ಟ್ ನಾನು ಎಡೆ ಎತ್ಕೊಂಡು ಹೋದೆ. ಇದನ್ನು ನ್ಯೂಸ್ ಪೇಪರೆಲ್ಲ ಒಬ್ಬಟ್ಟಿನ ಕವರಿಗೆಲ್ಲ ಹಾಕಿ ಎತ್ತಿಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಎಡೆ ಎತ್ಕೊಂಡು ಹೋಗೋಣ. ನಿಮ್ಮೆಲ್ಲರಿಗೂ ಗೊತ್ತು, ನಾವು ಇವಾಗ ಎಡೆ ಹಾಕ್ತಾ ಇರೋದು ಬಂದು ಪಟಾಲಮ್ಮಂಗೆ ಅಂತ. ಪ್ರತಿ ಸರಿ ಜಾತ್ರೆ ಮಾಡಿದಾಗೂ ಪಟಾಲಮ್ಮಂಗೆ ಎಡೆ ಹಾಕ್ತೀವಿ. ಅದೇ ರೀತಿ ಈ ವರ್ಷವೂ ಕೂಡ ನಾನು ಎಡೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ರೆಡಿ ನಾನು 6 ಗಂಟೆ ಪೂಜೆ ಮಾಡಿದ್ರಿಂದ ಇದು ನಡೆದಿದ್ದು ಬಂದು ಅರೌಂಡ್ 8 o'clockಗೆ. ತಿರ್ಗಿ ಇನ್ನೊಂದ್ಸಲಿ ಬತ್ತಿ ಎಲ್ಲ ಕೂಡ ಚೇಂಜ್ ಮಾಡಿ, ಇನ್ನೊಂದ್ಸಲಿ ಕಡ್ಡಿ ಎಲ್ಲ ಕೂಡ ಹಚ್ಕೊಂಡು ಹೋಗು ಅಂದ್ರು ಅಮ್ಮ. ಅದೇ ರೀತಿ ಎಲ್ಲ ಕೂಡ ಚೇಂಜ್ ಮಾಡಿ ಇನ್ನೊಂದ್ಸಲಿ ಎಲ್ಲ ಹಚ್ಕೊಂಡು ವೈಷ್ಣವಿ ಧೃತಿ ಇಬ್ಬರೂ ಬರ್ತೀನಿ ಅಂತ ಅಂದರು. ಆ್ಯಂಡ್ ನಾನು ಇಬ್ಬರನ್ನೂ ಕರ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಪ್ರಕಾರ ನಾನು ಹೋಗಿರೋದು ಲೇಟು, ಅಷ್ಟರಲ್ಲೆಲ್ಲ ಸ್ವಲ್ಪ ಎಲ್ಲ ಪಟ್ಟೆಲ್ಲ ಮಾತಾಡಿಸಿದ್ದೆಲ್ಲ ಕೂಡ ಆಗೋಗಿತ್ತು. ದೇವರು ಅಂದರೆ ನೀವು ನೋಡಿರ್ತೀರ ಅನಿಸುತ್ತೆ, ಎತ್ತಬೇಕಾದ ಕರ್ಕೊಂಡು ಹೋಗ್ತಾ ಇರುತ್ತೆ, ಅದೆಲ್ಲ ಕೂಡ ಸ್ವಲ್ಪ ಆಗೋಗ್ಬಿಟ್ಟಿತ್ತು. ನಾನು ಒಬ್ಬಟ್ಟು ಮಾಡ್ತಾಯಿದ್ದಲ್ಲ, ಹಂಗಾಗಿ ಸ್ವಲ್ಪ ಹೋಗೋದಕ್ಕೆ ಲೇಟ್ ಆಯಿತು. ಇವಾಗ ಹೋಗಿದ್ದೆಲ್ಲ ಆದಮೇಲೆ ಇನ್ನೂ ಕೂಡ ಯಾರೂ ಇಟ್ಟಿರಲಿಲ್ಲ, ಎಲ್ಲ ಕೂಡ ನೋಡ್ತಾ ಇದ್ರು ನಿಂತ್ಕೊಂಡು. ದೊಡ್ಡ ಎಡೆ ಫಸ್ಟ್ ಒಂದು ಹಾಕ್ತಾರೆ, ಅದೆಲ್ಲ ಕೂಡ ಎಡೆ ಎಲ್ಲ ನಾನು ಹತ್ರದಿಂದ ನಾನು ನಿಮಗೆ ನೋಡಿಸ್ತೀನಿ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ನಾನು ಹೋದೆ, ನಿಂತ್ಕೊಂಡು ನೋಡಿದೆ, ಇಲ್ಲಿಂದ ಏನೂ ಕಾಣ್ತಾ ಇರಲಿಲ್ಲ. ಹಾಗಾಗಿ ಎಕ್ಸ್ಕ್ಯೂಸ್ ಮೀ ಸ್ವಲ್ಪ ಸೈಡ್ ಕೊಡಿ ಅಂತ ಅಂದ್ಬಿಟ್ಟು ಶಿಸ್ತಾಗಿ ಹೋಗ್ಬಿಟ್ಟು ಮುಂದೆಗಡೆ ನಿಂತ್ಕೊಂಡು ನೋಡಿದೆ. ನೋಡಿ ಇಲ್ಲಿ ಏನು ದೇವ್ರನ್ನ ಎತ್ಕೊಂಡು ನಿಂತಿದ್ದಾರೋ ಇದೇ ಪಟಾಲಮ್ಮ ದೇವಿ. ಸೊ ಬನ್ನಿ.
ನಾನು ನಿಮಗೆ ಆವಾಗಲೇ ಹೇಳ್ದಾಗೆ ಅವಾಗ ದೊಡ್ಡ ಎಡೆ ಕೂಡ ಎಲ್ಲ ಹಾಕಿ ಅದಕ್ಕೆ 3 ರೌಂಡ್ ಎಲ್ಲ ಕೂಡ ದೇವರೆಲ್ಲ ಕೂಡ ಬಂತು. ಅದ್ರ ಸುತ್ತ ಇವಾಗ ಕರ್ಪೂರ ಎಲ್ಲ ಕೂಡ ಹಚ್ಚಿ ಅದಕ್ಕೆ ಪೂಜೆ ಎಲ್ಲ ಕೂಡ ಮಾಡಿ ಸಾಂಬ್ರಾಣಿ ಕಡ್ಡಿ ಎಲ್ಲ ಕೂಡ ಇಟ್ಟಿದ್ದಾಗಿದೆ. ಅದಕ್ಕೆಲ್ಲ ಏನು ಪೂಜೆ ಎಲ್ಲ ಕೂಡ ಮಾಡಬೇಕು ಎಲ್ಲ ಮಾಡಿದ್ದಾರೆ. ನೀವು ಇವಾಗ ಸ್ಕ್ರೀನ್ ಮೇಲೆ ಏನು ದೇವ್ರು ನೋಡ್ತಿದ್ದೀರೋ ಇದೇ ಪಟಾಲಮ್ಮ ದೇವಿ. ಆ್ಯಂಡ್ ಇದಕ್ಕೆಲ್ಲ ಕೂಡ ಪೂಜೆ ಎಲ್ಲ ಕೂಡ ಮಾಡಿ ಎಡೆಗೆಲ್ಲ ಪೂಜೆ ಎಲ್ಲ ಮಾಡಿ ಎಲ್ಲ ಹಾಕಿ ದೇವ್ರನ್ನೆಲ್ಲ ರೌಂಡ್ ಔಟ್ಸಿದ್ದೆಲ್ಲ ಕೂಡ ನೀವು ನೋಡಿದ್ರಿ. ಇವಾಗ ಅದರ ಮುಂದೆಗಡೆನೇ ದೇವ್ರ ಮುಂದೆಗಡೆನೇ ಎಲ್ಲರೂ ಮನೆಯವರೆಲ್ಲ ನಮ್ಮನೆ ಲಿಂಕ್ ಮಾಡ್ಕೊಂಡು ಹೋಗಿರ್ತಿರಲ್ಲ ಅದೇ ರೀತಿ ಅಕ್ಕಿಯಲ್ಲಾಗಿರ್ಬೋದು ಅಥವಾ ಹಸಿಟ್ಟಲ್ಲಾಗಿರ್ಬೋದು ಅಥವಾ ಅಕ್ಕಿ ಹಿಟ್ಟಲ್ಲಾಗಿರ್ಬೋದು ಮಾಡ್ಕೊಂಡು ಬಂದಿರ್ತಾರೆ. ಅದನ್ನೆಲ್ಲ ಕೂಡ ನೆಕ್ಸ್ಟು ರಂಗೋಲಿ ಎಲ್ಲ ಕೂಡ ಹಾಕಿ ತೊಳೆದು ಹಾಕಿಸ್ತಾರೆ. ಸೊ ಅದನ್ನೆಲ್ಲ ಕೂಡ ನೀವು ಕಂಟಿನ್ಯೂಷನಾಗಿ ನೋಡ್ತೀರಿ, ನಾನು ಡಿಸ್ಪ್ಲೇ ಮೇಲೆ ನೋಡಿಸ್ತೀನಿ. ಇವಾಗ ಇಲ್ಲೆಲ್ಲ ಸ್ವಲ್ಪ ಅದರದ್ದೆಲ್ಲ ಸ್ವಲ್ಪ ಕ್ಲೀನೆಲ್ಲ ಕೂಡ ಮಾಡ್ಕೊತ ವಿ ಆರ್ ಸ್ಟ್ಯಾಂಡಿಂಗ್. ಆವಾಗ ತೊಗೊಂಡಂಥ ಕ್ಲಿಪ್ಪಿಂಗ್ ನಾನು ಇವಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ, ಐ ಆಮ್ ನಾಟ್ ಶೂರ್ ಯಾರೆಲ್ಲ ಈ ವಿಡಿಯೋಸ್ನ ತೆಗ್ದಿದ್ದಾರೋ ಅಂತ. ನನಗೆ ಅನಿಸಿದೆ ಏನಂದರೆ ತುಂಬ ಹತ್ರ ಬಂದು ನೋಡ್ತಿದ್ದೀರಾ, ಸ್ವಲ್ಪ ದೂರ ಹೋಗಿ ಅಂತ ಸಂಬಡಿ ಸೆಡ್ ಮೀ, ನಂಗೆ ಯಾರು ಅಂತ ಗೊತ್ತು. ಸೊ ಹೇಳಿದ್ರಲ್ಲ, ಇಷ್ಟು ಜನ ನಿಂತ್ಕೊಂಡು ನೋಡ್ತಿರೋದೇ ತಾನೇ ಹುಡುಗರು, ಅವರೇ ಸ್ವಲ್ಪ ದೂರ ಬಂದರೆ ಅಫ್ಕೋರ್ಸ್ ಅವಾಗೆಲ್ಲ ಅವ್ರ ಪಾಡ್ಗೋರು ನಿಂತ್ಕೊಂಡು ನೋಡ್ತಾರೆ, ಮುಂದಕ್ಕೆ ಯಾರೂ ಹೋಗೋದಿಲ್ಲ ಅಂತ ನನಗೆ ಅನ್ನಿಸ್ತು. ಹಿಂದೆನೂ ಬರಲ್ಲ, ಮುಂದೆ ಹೋಗ್ಬಿಡ್ತಾರೆ ಫುಲ್ಲು, ಹಿಂದೆ ಇರೋರು ನೋಡೋಕ್ಕೂ ಆಗಲ್ಲ. ಅವಾಗ ಏನು ಮಾಡ್ತಾರೆ, ಆಟೋಮೆಟಿಕ್ಕಾಗಿ ಹಿಂದೆ ಇರೋರು ಮುಂದೆ ಹೋಗಿ ನೋಡಲೇಬೇಕು. ಸೊ ಹೇಳೋದಕ್ಕೂ ಮುಂಚೆ ಅಲ್ಲಿ ಏನಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ ಹೇಳಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಒಂದು ಒಪಿನಿಯನ್. ನಾವು ಹೋಗೋದೇ ನೋಡಬೇಕು ಅಂತ, ಹತ್ರ ಬಂದು ನೋಡಬೇಡ್ರಿ ಅಂತ ಅಂದರೆ ನಾನೇನು ಅವ್ರು ನಿಂತಿರೋದು ನೋಡೋಕೆ ಹೋಗಿರ್ತೇವೆ ನಾವು. ದೇ ಶುಡ್ ಅಂಡರ್ಸ್ಟ್ಯಾಂಡ್ ಇಟ್, ರೈಟ್? ಈಗ ಎಡೆ ಎಲ್ಲ ಇಡಿ ಅಂತ ಹೇಳಿದ್ರು. ಸೊ ಹಂಗಾಗಿ ಸ್ವಲ್ಪ ಮುಂದೆಗಡೆಲ್ಲ ಕೂಡ ಹೋಗಿ ಎಲ್ಲಿ ಹೇಳ್ತಾರೋ ಅಲ್ಲಿ ಎಡೆ ಎಲ್ಲ ಕೂಡ ಇಟ್ಟು ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಒಳ್ಳೇದು ಮಾಡಮ್ಮ ತಾಯಿ ಅಂತ ಕೇಳ್ಕೊತ ಏನಾದರೂ ವಿಶಸ್ ಇದ್ದರೆ ಅಂದ್ಕೊಂಡು ಬರ್ಬೋದು. ನಾನು 3 years ಬ್ಯಾಕ್ ಮಾಡಿದಾಗ ನಾನೇನೋ ಅಂದ್ಕೊಂಡಿದ್ದೆ, ಆ ವಿಶ್ ಕೂಡ ನೆರವೇರಿದೆ ಅಂತಲೇ ಹೇಳ್ತೀನಿ ನಾನು. ಸೊ ಹಂಗಾಗಿ ನಾನು ಏನಿತ್ತು ಆ ವಿಶಸ್ನೆಲ್ಲ ಕೂಡ ಹೇಳ್ಕೊತ ಒಳ್ಳೇದಾಗಲಿ ದೇವಿ, ಒಳ್ಳೇದು ಮಾಡಮ್ಮ ಎಲ್ಲರಿಗೂ ಆರೋಗ್ಯ ಕೊಡು ಅಂತ ಕೇಳ್ಕೊತಾ ಅಲ್ಲಿಟ್ಬಿಟ್ಟು ನಮಸ್ಕಾರ ಎಲ್ಲ ಕೂಡ ಹಾಕ್ಕೊಂಡು ಬಂದೆ. ಅದೇ ರೀತಿ ಎಲ್ಲರೂ ಕೂಡ ಅವ್ರವ್ರ ಮನೇಲಿ ಅವ್ರು ತೊಗೊಂಬಂದಿರೋದೆಲ್ಲ ಕೂಡ ಇಟ್ಟು ಅವರು ಕೂಡ ಬಂದರು. ಒಂಥರ ಬ್ಲೆಸ್ಡ್ ಅಂತಲೇ ಹೇಳ್ಬೋದಿಲ್ಲ ಅದನ್ನು ನೋಡೋದಕ್ಕೆ. ಏನೆಲ್ಲ ಆಪರ್ಚುನಿಟಿ ಸಿಗುತ್ತೋ ಅದನ್ನೆಲ್ಲ ಕೂಡ ನೋಡಿ ಆನಂದಿಸಿ. ಯಾರು ಎಷ್ಟು ದಿವಸ ಇರ್ತಾರೋ ಇಟ್ಸ್ ಗಾಡ್ ನೋಸ್. ಸೊ ಇರೋ ತನಕ ಎಲ್ಲದನ್ನು ನೋಡಿ ಖುಷಿ ಪಡಿ, ಒಳ್ಳೆಯದನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದನ್ನು ಬಯಸಿ ಅಂತ ನಾನು ಹೇಳ್ತೀನಿ. ಡೂ ಗುಡ್, ದ ಗುಡ್ ಥಿಂಗ್ ವಿಲ್ ರಿಟರ್ನ್ಸ್ ಅನ್ನೋದನ್ನ ಪಾಲಿಸಿನ ಫಾಲೋ ಮಾಡಿದರೆ ಎಲ್ಲರೂ ಒಳ್ಳೆಯದನ್ನೇ ಪಡಿತಾರೆ ವಾಪಸ್ಸು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಈ ರೀತಿ ಇರುತ್ತೆ ಎಲ್ಲ ಎಡೆ ಎಲ್ಲ ಇಟ್ಮೇಲೆ. ನೆಕ್ಸ್ಟ್ ಇದನ್ನು ಏನು ಮಾಡ್ತಾರೆ ಅಂತ ಹಂಗೆ ಕಂಟಿನ್ಯೂಷನ್ ನೋಡ್ತೀರಿ. ಇವಾಗ ನಾವು ಊರವರೆಲ್ಲ ತಂದಿರೋ ಎಡೆಯನ್ನೆಲ್ಲ ಹಾಕಿದ್ದಾದಮೇಲೆ ಈ ಥರ ದೇವ್ರ ಮುಂದೆ ದೊಡ್ಡ ಎಡೆ ಹಾಕಿರ್ತಾರಲ್ಲ, ಆಗಲೇ ಇದಕ್ಕೆ ದೇವ್ರನ್ನ 3 ಸುತ್ತು ಹಾಕಿದ್ದು ನಾನು ನಿಮಗೆ ಹೇಳಿದ್ನಲ್ಲ. ಅಲ್ಲಿ ಅನ್ನ, ಮೊಸರು, ತುಪ್ಪ, ಹೂವು ಎಲ್ಲ ಕೂಡ ಹಾಕಿರ್ತಾರೆ. ಮತ್ತು ಸಾಂಬಾರು ಮತ್ತು ಪಾಯಸ ಅನಿಸುತ್ತೆ ಎಲೆ ಮೇಲೆ ಹಾಕಿದ ಸುತ್ತು ಎಲ್ಲ ಕೂಡ 9 ಈ ಥರ ಸುತ್ತು ಎಡೆಗಳ ಥರ ಎಲ್ಲ ಎಲೆಗಳೆಲ್ಲ ಹಾಕಿ ಇದನ್ನು ನೆಕ್ಸ್ಟ್ ಎಲ್ಲ ಒಂದು ಈ ಥರ ಪ್ಲಾಸ್ಟಿಕ್ ಟಬ್ಗಳಿಗೆ ಎತ್ತಿಡ್ತಾ ಇದ್ದಾರೆ. ಎಲ್ಲ ಕೂಡ ಮುದ್ದೆ, ಸಾಂಬಾರು ಎಲ್ಲ ಕೂಡ ಏನೆಲ್ಲ ಹಾಕಿದ್ರಲ್ಲ ಅದನ್ನು ನೆಕ್ಸ್ಟ್ ಇದನ್ನು ಕೂಡ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಒಂದು ದೊಡ್ಡದೊಂದು ಬೇಷದ ಥರ ಬರುತ್ತಲ್ಲ ಅದರಲ್ಲಿ ಎತ್ತಿಟ್ಟರು. ಇದನ್ನು ದೇವರು ಯಾವ ಕಡೆ ಕರ್ಕೊಂಡು ಹೋಗುತ್ತೋ ಆ ಕಡೆ ತೊಗೊಂಡೋಗಿ ಹಾಕಿ ಬರ್ತಾರೆ. ಅದು ಕೂಡ ಕೆಲವೊಂದು ವಿಡಿಯೋಸ್ ಇದೆ, ಅದನ್ನು ಕೂಡ ನೀವು ನೋಡಿ ಎಂಜಾಯ್ ಮಾಡಿ. ದೇವರು ಈ ಸಲ ಕಾಮನಹಳ್ಳಿ ಕಡೆಗೆ ಕರ್ಕೊಂಡೋಗಿ ನಮ್ಮ ನೆಕ್ಸ್ಟ್ ಊರಿಗೆ ಕರ್ಕೊಂಡೋಗಿ ಹಾಕಿದ್ರು ಅಂತ ನನಗೆ ವಿಷಯ ಬಂತು. ಸೊ ಅದೆಲ್ಲ ಕೂಡ ನಾನು ಅಲ್ಲೆಲ್ಲ ಹೋಗಿರಲಿಲ್ಲ, ಊರಿಂದ ಆಚೆಗಡೆ ಹೋಗೋ ತನಕ ಇದ್ದೆ ಅಷ್ಟೇ. ಅಲ್ಲಿ ತನಕ ನನ್ನ ಹತ್ರ ಕ್ಲಿಪ್ಪಿಂಗ್ಸ್ ಇದೆ, ಸೊ ನೀವು ಅದನ್ನು ನೋಡ್ಬೋದು. ಇವಾಗ ಈ ದೊಡ್ಡ ಎಡೆನೆಲ್ಲ ಎತ್ಬಿಟ್ಟು ಆ ಥರ ಟಬ್ಬಲ್ಲಿ ಇಟ್ಟಿದ್ದಾಯಿತು ನೋಡಿರಿ. ಸಾಂಬ್ರಾಣಿ ಕಡ್ಡಿ ಎಲ್ಲ ಹಿಂಗೆ ಉರಿತಿದೆ. ಚಿಕ್ಕ ಎಡೆಯಲ್ಲಿ ಇದ್ದಿದ್ದೆಲ್ಲ ಇನ್ನೊಂದು ಟಬ್ಬಿಗೆ ಎಲ್ಲ ಕೂಡ ನೀಟಾಗಿ ಎತ್ತಿಟ್ಕೊಂಡ್ರು. ಇದು ಬಂದು ಊರು ತಂದಿಕ್ಕಿದ್ದಂಥ ಎಡೆ. ಇದಕ್ಕೆ ಫಸ್ಟು ಸುತ್ತು ನೀರೆಲ್ಲ ಹಾಕಿ ಪೂಜೆ ಎಲ್ಲ ಕೂಡ ಮಾಡಿ ಕಾಯೆಲ್ಲ ಹೊಡೆದು ಅದಾದಮೇಲೆ ಇದನ್ನು ಕೂಡ ಒಂದು ಟಬ್ಬಿಗೆಲ್ಲ ಟಕ ಅಂತ ಎತ್ತಿಡ್ತಾರೆ. ನೀವು ಕೂಡ ಅದನ್ನು ನೋಡಿ. ಇವಾಗ ಅಲ್ಲಿ ಪೂಜೆ ಎಲ್ಲ ಕೂಡ ಮಾಡ್ತಿದ್ದಾರೆ. ಯಾರೆಲ್ಲ ಇದನ್ನು ಲೈವಾಗಿ ವಿಟ್ನೆಸ್ ಮಾಡೋಕ್ಕಾಗಿಲ್ಲ, ನನ್ನ ಒಂದು ವಿಡಿಯೋ ಮುಖಾಂತರ ನೀವು ನಮ್ಮೂರಲ್ಲೇ ಯಾವ ರೀತಿ ಜಾತ್ರೆ ಮಾಡಿದ್ದೀರಿ ಅನ್ನೋದನ್ನು ಕೂಡ ನೋಡ್ಬೋದು. ನಾನು ಇದನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಓಡಿಸ್ಬಿಟ್ಟಿದ್ದೀನಿ, ಯಾಕಂದರೆ ಇದು ಆಲ್ರೆಡಿ 5 ನಿಮಿಷದಿಂದ 10 ನಿಮಿಷದ ಕ್ಲಿಪ್ಪಿಂಗ್ ಇತ್ತು. ಸೊ ಹಂಗಾಗಿ ಸ್ವಲ್ಪ ಸ್ಪೀಡಾಗಿ ಓಡಿಸ್ಬಿಟ್ಟಿದ್ದೀನಿ. ಇವಾಗ ನಾನು ನಿಮಗೆ ಹೇಳಿದಾಗೆ ಪೂಜೆ ಎಲ್ಲ ಕೂಡ ಮಾಡಿ ಈ ಥರ ಟಬ್ಗಳಿಗೆ ಪ್ರತಿಯೊಂದನ್ನು ಟಕ ಅಂತ ಎತ್ತಿಡ್ತಾರೆ ನೋಡಿ. ಎಲ್ಲ ಈ ಥರ ಎತ್ತಿಟ್ಟಿದ್ದಾದ್ಮೇಲೆ ಒಟ್ಟು 3 ಟಬ್ ಆಗುತ್ತೆ. 3 ಟಬ್ನು ದೇವರ ಹಿಂದೆಗಡೆ ಎತ್ಕೊಂಡು ಹೋಗ್ತಾರೆ ಜನಗಳು. ಎತ್ಕೊಂಡು ಹೋದಾಗ ದೇವರಲ್ಲಿ ಕರ್ಕೊಂಡು ಹೋಗುತ್ತಲ್ಲ ಅಲ್ಲಿ ಇದನ್ನು ನೀಟಾಗಿ ಬಿಟ್ಬಿಟ್ಟು ದೇವ್ರನ್ನ ಮಾತ್ರ ವಾಪಸ್ಸು ಊರಿಗೆ ಕರ್ಕೊಂಡು ಬರುವಂಥ ಪದ್ಧತಿ. ಇದು ತುಂಬ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಯಾವಾಗೆಲ್ಲ ಜಾತ್ರೆ ಮಾಡ್ತಾರೆ ಅವಾಗೆಲ್ಲ ಇದೇ ರೀತಿಯೇ ಮಾಡೋದು. ಆ್ಯಂಡ್ ಇವಾಗ ನೀಟಾಗಿ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಎತ್ತಿಟ್ಟರು ಆ್ಯಂಡ್ ಎತ್ತಿಟ್ಟಿದ್ದಾಯಿತು ಅಂತಲೇ ಹೇಳ್ಬೋದು. ಇವಾಗ ಬನ್ನಿ, ಇವಾಗ ಏನೆಲ್ಲ ಕ್ಲಿಪ್ಪಿಂಗ್ಸ್ ನೆಕ್ಸ್ಟ್ ಇದೆ ಅಲ್ಲ ಅದೆಲ್ಲ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ, ಅದನ್ನು ಕೂಡ ನೋಡಿ.
ಇದಷ್ಟು ಜಾತ್ರೆ ದಿನದ ಪಾರ್ಟ್ 3 ವಿಡಿಯೋ ಆಗಿತ್ತು. ಮತ್ತೊಂದು ಪಾರ್ಟ್ ಇದೆ. ನೆಕ್ಸ್ಟ್ ಇನ್ನು 4 ಆರತಿ ಹೆಂಗಾಯಿತು ಮತ್ತು ಊಟದ ದಿವಸ ಎಲ್ಲ ಏನಾಯಿತು ಅಂತೆಲ್ಲ ಕೂಡ ಇನ್ನೊಂದು ಪಾರ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಆಲ್ರೆಡಿ 24 ಮಿನಿಟ್ಸ್ ಆಗೋಗಿದೆ. ಸೊ ಹಂಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟ್ 4ಅಲ್ಲಿ ಕಂಟಿನ್ಯೂಷನ್ ವೀಡಿಯೋಸ್ ಸಿಗ್ತೀನಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಫ್ರೆಂಡ್ಸ್, ಫ್ಯಾಮಿಲಿ, ವೆಲ್ ವಿಶಸ್ಗೆ ಎಲ್ಲರಿಗೂ ಕೂಡ ನನ್ನ ಒಂದು ವೀಡಿಯೋಸ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ನನ್ನ ಒಂದು ವೀಡಿಯೋಸ್ನ ನೋಡಿ. ನಿಮ್ಮೆಲ್ಲರ ವಿಶಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಶೇರ್ ಯುವರ್ ಒಪಿನಿಯನ್ ಇನ್ ದ ಕಮೆಂಟ್ ಸೆಕ್ಷನ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಳಿ. ಪ್ರೀತಿ ಸದಾ ಹಂಚ್ತೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟ್ 3 ವಿಡಿಯೋದಲ್ಲಿ ಸಿಗ್ತೀನಿ, 4 ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಬಾಯ್.